ಚಾಲೆಂಜ್ ಬರ್ತಾ ಇಲ್ಲ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು, ಯಾವ ರೀತಿ ಚಾಲೆಂಜ್ ಆಗಿದೆ ಸರ್ ನಿಮಗೆ ಹಣಕಾಸು? ಚಾಲೆಂಜ್ ಇದೆ, ಮಾಡ್ತೀವಿ. ಚಾಲೆಂಜ್ ಸವಾಲು ಸ್ವೀಕಾರ ಮಾಡ್ತೀವಿ. ಬಟ್ ಏನಾಗಿದೆ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ನ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೆ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ನೋಡಿ ಎಂತ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದ್ರೆ, ನಾವು ನ್ಯಾಷನಲೈಸೇಷನ್ ವಿರೋಧ ಮಾಡೋಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗದ್ ನಮಗೆ. ಇದೆಲ್ಲ ಅರ್ಥ ಆಗ್ತಾ ಇರ್ಲಿಲ್ವ ಅಂತ ಕೇಂದ್ರಕ್ಕೆ, ರಾಜ್ಯದ ಕಷ್ಟಗಳು ಅರ್ಥ ಆಗ್ತಾ ಇರ್ಲಿಲ್ವ? ಅರ್ಥ ಆಗುತ್ತೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಬೀದರು ಅಲ್ಲ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಶಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ. ಬೇರೆ ಏನಾರು ಆಗಲಿ. ಬಿಜೆಪಿ ಎಂಪಿಗಳು, ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ. ಎಂಪಿಗಳು ಅವರ ಜವಾಬ್ದಾರಿ ಏನು ಸರ್? ಯಾಕೆಂದ್ರೆ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ. ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳೋದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಪ್ರೋಗ್ರೆಸ್ ನಡೀತಾ ಇದೆ. ಈಗಾಗಲೇ ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. ಸೊ 7ನೇ ತಾರೀಕಿನವರೆಗೂ ಮಾಡ್ಬಿಡ್ತಾರೆ. ನೋಡೋಣ, ಈಗ 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಇವತ್ತಿನವರೆಗೆ, ನಿನ್ನೆವರೆಗೆ 3 ಕೋಟಿ ಚಿಲ್ಲರೆ ಆಗಿದೆ. ಸುಮಾರು 80 ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ. ಸೊ ಒಟ್ಟು ಇರ್ತಕ್ಕಂಥದ್ದು 1,80,00,000 1,80,00,000 ಮನೆಗಳು. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿದೆ. ಈಗ ಚುರುಕ ನಡೀತಾ ಇದೆ. ಸೊ ನನ್ನ ಪ್ರಕಾರ ಇವತ್ತು 4ನೇ ತಾರೀಕಲ್ಲ, 4, 5, 3 ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗೆಳತಿಯನ್ನು ಸಿದ್ದರಾಮಯ್ಯ ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಯಾರು? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ, ಕೇಂದ್ರದ ಕ್ಯಾಬಿನೆಟ್ ಸಚಿವ. ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ, ಯಾತಕ್ಕೋಸ್ಕರ ಮಾಡ್ತಾರೆ? ಅವ್ರ ಉದ್ದೇಶ ಏನು? ಅವರು ಜಾತಿ ಮಾಡ್ತಾರ, ಧರ್ಮ ಮಾಡ್ತಾರ, ಸಮಾಜ ಹೊಡಿತಾರ? ಈಗ ನಾವು ಮಾಡಿದ್ರೆ, ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ಸೋಷಿಯೋ, ಈಗ ನಿಮ್ಮ ಮನೆ ಇರ್ತದೆ ಅಂತ ಇಟ್ಕೊಳ್ಳಪ್ಪ. ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ, ಎಷ್ಟು ಜನ ಕೆಲಸಕ್ಕಿದ್ದಾರೆ, ಎಷ್ಟು ಜನ ಕೆಲಸಕ್ಕೆ ಹೋಗಿದ್ದಾರೆ, ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಇನ್ನೂ ಬಡತನ ಎಷ್ಟಿದೆ, ಜಮೀನು ಇದೆಯಾ ಇಲ್ವಾ, ನಿರುದ್ಯೋಗಿಗಳಾಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಬೇಡ? ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಬೇಡ? ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿ ಅವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಇಷ್ಟು ಗೊತ್ತಾಗಲ್ಲ ಅಂದ್ರೆ ಹೆಂಗೆ? ಈಗ ಜಾತಿ ಹೊಡೆಯೋದು ಹೆಂಗೆ ನಾವು ಹೇಳಪ್ಪ? ನಿಮ್ ಪ್ರಕಾರ ನಾವ್ ಹೆಂಗ್ ಜಾತಿ ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗೆ ಈ ತರ ಜಾತಿ ಹೊಡಿತಾ ಇದ್ದಾರೆ, ಅದೆಲ್ಲ ತೆಗ್ದಾಕ್ಬಿಟ್ಟಿರಲ್ಲ. ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದೆಯಾ, ಕನ್ವರ್ಟ್ ಆಗ್ಬಿಡ್ತೀಯ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ? ಕೇಳಪ್ಪ, ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ, ಇರೋದು ಹಿಂದೆ ಬರೆದಿಸಿದ್ರಲ್ಲ, ಅದ್ರ ಮೇಲೆ ಮಾಡಿರೋದು. ಕಾಂತರಾಜ್
ವರದಿ ಇತ್ತಲ್ಲ ಅದ್ರಲ್ಲಿ ಬರೆಸಿದ್ರು ಇವೆಲ್ಲ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ? ಸ್ವಯಂ ಪ್ರೇರಿತರಾಗಿ ಅವರೇ ಹೇಳಿದ್ರು ಆತರ, ಅವರೇ ಹೇಳಿ ಬರ್ಕೊಂಡಿರೋದು. ಈಗ ಅದನ್ನ ನೀವು ಮಾಡಿಫೈ ಮಾಡಿ ಈಗ ನಾವು ತೆಗೆದಾಕಿದೀವಿ. ನಂಬರ್ 1 ಅದಂದ್ರೆ ನಾನಂದ್ರೆ ಕಮಿಷನ್ ಆಯೋಗ ತೆಗೆದಾಕಿದೆ. ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತೀವಿ ನಾವು. ನೀನು ಒಕ್ಕಲಿಗ ಅಂತ ಹೇಳ್ತೀಯ, ಬ್ರಾಹ್ಮಣ ಅಂತ ಹೇಳ್ತೀಯ, ಕ್ರಿಶ್ಚಿಯನ್ ಅಂತ ಹೇಳ್ತೀಯ, ಲಿಂಗಾಯತ ಅಂತ ಹೇಳ್ತೀಯ, ಬರ್ಕತೀವಿ. ನೀ ಹೇಳ್ದದು ಬರ್ಕತೀವಿ. ಜಾತಿ ಹೊಡೆಯೋದು ಹೆಂಗೆ? ಎಲ್ಲಪ್ಪ ನೀನು ಹೇಳು, ನಿನ್ಗೆ ಅರ್ಥ ಆಯ್ತಾ? ಈಗ ನೀ ಹೇಳ್ದದು ಬರ್ಕತೀವಿ. ಜಾತಿ ಹೊಡೆಯೋದು ಹೆಂಗೆ? ರಾಜಕೀಯವಾಗಿ ಏನಾರು ಹೇಳೋದು, ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು. ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯ. ಹೌದು, ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಹೇಳಿರೋದಂದ್ರೆ ಜಾತಿ ಅನಲೈಸ್ ಮಾಡಕ್ ಶಕ್ತಿ ಇಲ್ಲ ನಿನಗೆ ಅಲ್ವಾ? ಬೇರೆಯಪ್ಪ, ನಿನಗೆ ಅರ್ಥ ಆಗಿದೆಯೋ? ನಾವು ಜಾತಿ ಹೊಡಿತಾ ಇದೀವಾ? ದಯಮಾಡಿ ಹಂಗ್ ಬರೀರಿ, ಜಾತಿ ಹೊಡಿತಾ ಇಲ್ಲ ಅಂತ ಬರೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.